ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಮೂಲಕ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸಾಲ್ವ್ ದಿ ಫಾಲೋವಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಯೂಸಿಂಗ್ ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್. ಓಕೆ, ಪ್ರಾಬ್ಲಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಡೇಟನ್ನು ಕೊಟ್ಟಿದ್ದಾನೆ. ನೋಡಿ, ಅವೈಲಬಿಲಿಟಿ, ಏನು ಅವೈಲಬಿಲಿಟಿ, ರಿಕ್ವೈರ್ಮೆಂಟ್ಸ್ ಏನಿದೆ ಅಂತೇಳಿ. ವೇರ್ ಹೌಸ್ 1 W1 W2 W3 W4 ಇಂದ ಎಷ್ಟು ಔಟ್ಪುಟ್ ಅವೈಲಬಲ್ ಇದೆ ಅಂತ ಕೊಟ್ಟಿದ್ದಾನೆ. ಅವೈಲಬಿಲಿಟಿ ಬಂದ್ಬಿಟ್ಟು 34, 15, 12, 19 ಇದೆ. ಓಕೆ, ಸ್ಟೋರ್ಸ್, ಡಿಫ್ರೆಂಟ್ ಸ್ಟೋರ್ಸ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಸ್ಟೋರ್ S1, S2, S3, S4ಗೆ ರಿಕ್ವೈರ್ಮೆಂಟ್ಸ್ ಇರೋದು 21, 25, 17, 17, ಟೋಟಲ್ 80. ಓಕೆ, ಅವೈಲಬಿಲಿಟಿ 80, ರಿಕ್ವೈರ್ಮೆಂಟ್ಸ್ 80. ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಇದು ಡಿಫ್ರೆಂಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇದನ್ನು ಯೂಸ್ ಮಾಡ್ಕೊಂಡು ನಾವು ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಮೂಲಕ ಸೊಲ್ಯೂಷನ್ನ ಐಡೆಂಟಿಫೈ ಮಾಡ್ತಾ ಹೋಗಬೇಕಾಗುತ್ತೆ. ವೋಗೆಲ್ ಅಪ್ರಾಕ್ಸಿಮೇಷನ್ ಮೆಥಡ್ ಮೂಲಕ ಸೊಲ್ಯೂಷನ್ ಐಡೆಂಟಿಫೈ ಮಾಡಬೇಕಾದ್ರೆ ಈ ಟೇಬಲ್ ಬೇಕಾಗುತ್ತೆ. ಓಕೆ, ಇಲ್ಲಿ ನಾವು ಪೆನಲ್ಟೀಸ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಕಾಲಮ್ ಪೆನಲ್ಟಿ ಮತ್ತು ರೋ ಪೆನಲ್ಟಿನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಕಾಲಮ್ ಪೆನಲ್ಟಿ ಅಂದರೆ ಏನೊಂದು ಪೆನಲ್ಟಿ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಲೋಯೆಸ್ಟ್ ಕಾಸ್ಟ್ ಏನಿದೆ ಅದರ ಡಿಫ್ರೆನ್ಸ್ ನಾವು ಪೆನಲ್ಟಿನ ಕಾಲ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ರೋ ಪೆನಲ್ಟಿ ಮತ್ತು ಕಾಲಮ್ ಪೆನಲ್ಟೀಸ್ನ ಐಡೆಂಟಿಫೈ ಮಾಡೋದ್ರ ಮೂಲಕ ಸೊಲ್ಯೂಷನ್ಸ್ನ ಮಾಡ್ತಾ ಹೋಗ್ಬೋದು. ಈಗ ಪೆನಲ್ಟೀಸ್ನ ಐಡೆಂಟಿಫೈ ಮಾಡ್ತಾ ಹೋಗೋಣ. ಫಸ್ಟು ಇಲ್ಲಿ ನೋಡಿಲಿ, ಫಸ್ಟು ರೋ ಪೆನಲ್ಟಿ ನೋಡೋಣ. ರೋ W1 ರೋ 5 ರೂಪೀಸ್ ಕಾಸ್ಟ್ ಇದೆ, 1 ರೂಪೀಸ್, 3 ರೂಪೀಸ್, 3 ರೂಪೀಸ್ ಕಾಸ್ಟ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಟೂ ಲೋಯೆಸ್ಟ್, ಫಸ್ಟ್ ಲೋಯೆಸ್ಟು 1, ಅನದರ್ ಲೋಯೆಸ್ಟ್ ಈಸ್ 3. ಓಕೆ, ಎರಡು ಡಿಫ್ರೆನ್ಸ್ನ ನಾವು ಏನು ಕಾಲ್ ಮಾಡ್ತಾ ಹೋಗ್ತೀವಿ, ಪೆನಲ್ಟಿನ ಕಾಲ್ ಮಾಡ್ತಾ ಹೋಗ್ತೀವಿ. 3 - 1 2 ಇಸ್ ದ ಪೆನಲ್ಟಿ. ನೆಕ್ಸ್ಟ್ ಬಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ಲೋಯೆಸ್ಟು 3, ಫಸ್ಟ್ ಲೋಯೆಸ್ಟ್, ನೆಕ್ಸ್ಟ್ ಲೋಯೆಸ್ಟ್ 3, 3, 3, 3 - 3 0, 3 ಮತ್ತು 3 ಡಿಫ್ರೆನ್ಸು 0. ಇಲ್ಲಿ ಲೋಯೆಸ್ಟ್ 3, ನೆಕ್ಸ್ಟು 4, 4 - 3 1. ನೆಕ್ಸ್ಟ್ ಬಂದರೆ ಇಲ್ಲಿ 4, 1, 4, 2 ಇದೆ. ಲೋಯೆಸ್ಟ್ 1, ನೆಕ್ಸ್ಟ್ ಲೋಯೆಸ್ಟ್ 2, 2 - 1 1. ಈಗ ರೋ ಪೆನಲ್ಟಿ ಆಯಿತು. ನೆಕ್ಸ್ಟು ಕಾಲಮ್ ಪೆನಲ್ಟಿ S1, S2, S3, S4 ಕಾಲಮ್ ಪೆನಲ್ಟೀಸ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ S1 ಕಾಲಮಲ್ಲಿ 5 ರೂಪೀಸ್, 3 ರೂಪೀಸ್, 6 ರೂಪೀಸ್, 4 ರೂಪೀಸ್ ಇದೆ. ಲೋಯೆಸ್ಟ್ 3, ನೆಕ್ಸ್ಟು 4. ಓಕೆ, 4 - 3 1. ನೆಕ್ಸ್ಟ್ ಬಂದರೆ ಲೋಯೆಸ್ಟ್ 1, ನೆಕ್ಸ್ಟ್ ಲೋಯೆಸ್ಟ್ 1, 1 - 1 0. ನೆಕ್ಸ್ಟ್ ಬಂದರೆ ಲೋಯೆಸ್ಟ್ 3, ನೆಕ್ಸ್ಟ್ ಲೋಯೆಸ್ಟ್ 4, 4 - 3 1. ನೆಕ್ಸ್ಟ್ ಬಂದರೆ 2 ಲೋಯೆಸ್ಟ್, ನೆಕ್ಸ್ಟು 3, 2 - 3 3 - 2 1. ಈ ಪೆನಲ್ಟೀಸು ಐಡೆಂಟಿಫೈ ಮಾಡಿದೆ. ಈ ಪೆನಲ್ಟೀಸಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇದೆ ಅಂತ ನೋಡಬೇಕಾಗುತ್ತೆ. ಪೆನಲ್ಟೀಸು 1 0 1 1 2 0 1 1 ಪೆನಲ್ಟಿ ಸಿಕ್ಕಿದೆ. ಇದರ ಹೈಯೆಸ್ಟ್ ವ್ಯಾಲ್ಯೂ 2 ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ. ಅಂದರೆ ಇದರಲ್ಲಿ ಈ ರೋನ ನಾವು ಸೆಲೆಕ್ಟ್ ಮಾಡಿ ಅಲೋಕೇಟ್ ಮಾಡಬೇಕಾಗುತ್ತೆ. ಈ ರೋದಲ್ಲಿ ಬಂದರೆ 5 ರೂಪೀಸ್ ಕಾಸ್ಟ್ ಇದೆ, 1 ರೂಪಿ, 3 ರೂಪೀಸ್, 3 ರೂಪೀಸ್. ಲೋಯೆಸ್ಟ್ 1 ರೂಪಿ ಇರೋದ್ರಿಂದ 1 ರೂಪಿಗೆ ನಾವು ಅಲೋಕೇಟ್ ಮಾಡ್ತಾ ಹೋಗ್ತೀವಿ. 1 ರೂಪಿಗೆ ಅಲೋಕೇಟ್ ಮಾಡಿದರೆ ಇಲ್ಲಿ 25 ರಿಕ್ವೈರ್ಮೆಂಟ್ಸ್ ಇದೆ, 34 ಅವೈಲಬಿಲಿಟಿ ಇದೆ. ಯಾಕಂದರೆ ಮ್ಯಾಕ್ಸಿಮಮ್ ನಾವು 25ನ ಅಲೋಕೇಟ್ ಮಾಡ್ತಾ ಹೋಗ್ಬೋದು. 25ನ ಅಲೋಕೇಟ್ ಮಾಡ್ತೀವಿ. 25ನ ಅಲೋಕೇಟ್ ಮಾಡಿದರೆ 25 0 ಆಗುತ್ತೆ. ಇಲ್ಲಿ 34ಅಲ್ಲಿ 25ನ ಲೆಸ್ ಮಾಡಿದರೆ 9 ಬ್ಯಾಲೆನ್ಸ್ ಆಗುತ್ತೆ. ಈಗ 0 ಆಗೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಈಗ ಫಸ್ಟ್ ಪೆನಲ್ಟಿ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಮತ್ತು ಸೆಕೆಂಡ್ ಪೆನಲ್ಟಿನ ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಟೈಮ್ ಪೆನಲ್ಟಿನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ 5 3 ರೂಪೀಸ್ ಕಾಣಿದೆ. ಲೋಯೆಸ್ಟ್ 3, ನೆಕ್ಸ್ಟು ಅನದರ್ ಲೋಯೆಸ್ಟ್ ಈಸ್ 3, 3 - 3 0. ಇಲ್ಲಿ ಲೋಯೆಸ್ಟ್ 3, ನೆಕ್ಸ್ಟು 4, 4 - 3 1.
ಇಲ್ಲಿ ಲೋಯೆಸ್ಟ್ 3, ನೆಕ್ಸ್ಟ್ ಲೋಯೆಸ್ಟ್ 4, 4 minus 1, 4 minus 3, 1. ಇಲ್ಲಿ ಲೋಯೆಸ್ಟ್ 2, ನೆಕ್ಸ್ಟ್ ಲೋಯೆಸ್ಟ್ 4, 4 minus 2, 2. ಇಲ್ಲಿ ಬಂದರೆ ಕಾಲಮ್ ಪೆನಲ್ಟಿ ನೋಡ್ತಾ ಬಂದರೆ 5, 3, 6, 4 ಇದೆ. ಲೋಯೆಸ್ಟು 3, ನೆಕ್ಸ್ಟ್ ಲೋಯೆಸ್ಟು 4, 4 minus 3, 1. ಇಲ್ಲಿ ಬರಲ್ಲ, ಆಲ್ರೆಡಿ ಕ್ಯಾನ್ಸಲ್ ಆಗಿರೋದ್ರಿಂದ ಇಲ್ಲಿ ಬರಲ್ಲ ಪೆನಲ್ಟೀಸ್. ಇಲ್ಲಿ ಲೋಯೆಸ್ಟ್ 3 ಇದೆ, ನೆಕ್ಸ್ಟ್ ಲೋಯೆಸ್ಟ್ 4, 4 minus 3, 1. ಇಲ್ಲಿ ಲೋಯೆಸ್ಟ್ 2 ಇದೆ, ನೆಕ್ಸ್ಟ್ ಲೋಯೆಸ್ಟ್ 3, 3 minus 2, 1. ಸೆಕೆಂಡ್ ಟೈಮ್ ಪೆನಲ್ಟೀಸ್ ನೋಡಿದ್ವು. ಈ ಪೆನಲ್ಟೀಸಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದೇ ಅಂತ ನೋಡ್ತಾ ಅಂದರೆ 2 ಇಸ್ ಹೈಯೆಸ್ಟ್. ಅಂದರೆ 2 ಈ ಕಾಲಮ್ ಈ ರೋ ಅಲ್ಲಿ ನಾವು ಅಲೋಕೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. 4, 4, 2 ಈಗ ಅಲೋಕೇಟ್ ಮಾಡಬೇಕಾಗತ್ತೆ. ಇದರಲ್ಲಿ ಲೋಯೆಸ್ಟ್ ಕಾಸ್ಟ್ ಯಾವುದು ಅಂತ ನೋಡಿದ್ರೆ ಬಂದರೆ 2 ಇಸ್ ದ ಲೋಯೆಸ್ಟ್. ಅದಕ್ಕೋಸ್ಕರ ಇದಕ್ಕೆ 2ಗೆ ಅಲೋಕೇಟ್ ಮಾಡ್ತಾ ಹೋಗ್ತೀವಿ. ಅಲೋಕೇಟ್ ಮಾಡಿದರೆ ಇಲ್ಲಿ 17 ರಿಕ್ವೈರ್ಮೆಂಟ್ಸ್ ಇದೆ. ಅವೈಲಬಿಲಿಟಿ ಅಥವಾ ಸಪ್ಲೈ 19 ಯೂನಿಟ್ಸ್ ಇದೆ. ಓಕೆ, 19 ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು 17ನ ಅಲೋಕೇಟ್ ಮಾಡ್ಬೋದು. 17 0 ಆಗುತ್ತೆ. 19ನಲ್ಲಿ 2 ಬ್ಯಾಲೆನ್ಸ್ ಇಟ್ಕೊಳ್ಳಿ. ಇದು 0 ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟು ಮತ್ತು ಥರ್ಡ್ ಇನ್ನೂ ವ್ಯಾಲ್ಯೂಸ್ ಇರೋದ್ರಿಂದ ಥರ್ಡ್ ಟೈಮ್ ಪೆನಲ್ಟೀಸ್ ನೋಡಬೇಕಾಗುತ್ತೆ. ಥರ್ಡ್ ಟೇಬಲ್ ಇಲ್ಲಿ ಒಂದು 5, 3 ಇದೆ. 5 minus 3 ಅಂದರೆ 2. ಇಲ್ಲಿ 5, 3 ಇದೆ. 5 minus 3 ಅಂದರೆ 2. ಇಲ್ಲಿ 6, 4 ಇದೆ. 6 minus 4 ಅಂದರೆ 2. ಇಲ್ಲಿ 4, 4 ಇದೆ. 4 minus 4, 0. ಈ ಕಾಲಮ್ ಪೆನಲ್ಟೀನ ನೋಡ್ತಾ ಬಂದರೆ 5, 3, 6, 4 ಇದೆ. ಲೋಯೆಸ್ಟ್ ವ್ಯಾಲ್ಯೂ 3, ನೆಕ್ಸ್ಟ್ ಲೋಯೆಸ್ಟ್ 4, 4 minus 3, 1. ಇಲ್ಲಿ ಅಲೋಕೇಶನ್ ಬರಲ್ಲ, ಯಾವುದು ಪೆನಲ್ಟಿ ಬರಲ್ಲ. ಇಲ್ಲಿ ಲೋಯೆಸ್ಟ್ 3, ನೆಕ್ಸ್ಟ್ ಲೋಯೆಸ್ಟ್ 1, 1. ಓಕೆ, ಇಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ ಯಾವುದೆಲ್ಲ ಪೆನಲ್ಟಿ ಬರಲ್ಲ. ಹೈಯೆಸ್ಟ್ ವ್ಯಾಲ್ಯೂ ನೋಡ್ತಾ ಬಂದರೆ 1, 1, 2, 2, 1. ಇದರಲ್ಲಿ ಹೈಯೆಸ್ಟ್ 2, 2, 2 3 ಬರುತ್ತೆ. 2, 2 ನಮಗೆ ಆಲ್ರೆಡಿ ರೂಲ್ಸ್ ಗೊತ್ತಿದೆ. ಪೆನಲ್ಟೀಸ್ ಟೈ ಆದರೆ ಏನು ಮಾಡೋದು, ಸೆಲೆಕ್ಟ್ ಮಿನಿಮಮ್ ವೇರಿಯೇಬಲ್ಸ್ ಅದರಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಬಂದರೆ ಈ ರೋ ಅಲ್ಲಿ ಬಂದರೆ 3, 5. 3 ಇಸ್ ದ ಮಿನಿಮಮ್ ವೇರಿಯೇಬಲ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬಂದರೆ 3, 5. 3 ಇಸ್ ದ ಮಿನಿಮಮ್ ವೇರಿಯೇಬಲ್, ಮಿನಿಮಮ್ ಕಾಸ್ಟ್, ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಬಂದರೆ 6, 4. ಇದರಲ್ಲಿ 4ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಮತ್ತು 3, 3, 4 ಇದರಲ್ಲಿ ಬಂದು ನಾವು ಮತ್ತೆ ಲೋಯೆಸ್ಟ್ ಕಾಸ್ಟ್ ಯಾವುದಿದೆ ಅದನ್ನು ತೊಗೊಳ್ಬೇಕಾಗತ್ತೆ. ಇದು 4 ಹೈಯೆಸ್ಟ್ ಮ್ಯಾಕ್ಸಿಮಮ್ ಇರೋದು 4ನ ಬಿಟ್ಟು ಹಾಕ್ತೀವಿ. ಮತ್ತು 3 ಮತ್ತು 3 ಇದರಲ್ಲಿ ಯಾವುದೋ ಒಂದು ಬೆಸ್ಟ್ ಒಂದು ಯಾವುದಿದೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎರಡು ಟೈ ಆಗಿರೋದ್ರಿಂದ ಏನು ಮಾಡಬೇಕಂದ್ರೆ, ಇಫ್ ದ ಪೆನಲ್ಟೀಸ್ ಆರ್ ಟೈ ವಿ ನೀಡ್ ಟು ಸೆಲೆಕ್ಟ್ ಮಿನಿಮಮ್ ವೇರಿಯೇಬಲ್ಸ್ನ ಸೆಲೆಕ್ಟ್ ಮಾಡಿದ್ವಿ ವಿತ್ ಮ್ಯಾಕ್ಸಿಮಮ್ ಅಲೋಕೇಶನ್. ಮಿನಿಮಮ್ ವೇರಿಯೇಬಲ್ಸಲ್ಲಿ ಯಾವುದು ಮ್ಯಾಕ್ಸಿಮಮ್ ಅಲೋಕೇಶನ್ ಮಾಡ್ಬೋದು ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಬಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಲೋಕೇಟ್ ಮಾಡ್ಬೋದಾ ಅಥವಾ ಇಲ್ಲಿ ಮ್ಯಾಕ್ಸಿಮಮ್ ಅಲೋಕೇಟ್ ಮಾಡ್ಬೋದಾ ಅಂತ ನೋಡಬೇಕಾಗತ್ತೆ. ನೋಡಿ, ಇಲ್ಲಿ W2 ಟೈ ಆಗಿದೆ. ಒಂದು W2 S1, ಇನ್ನೊಂದು ಬಂದು W1 S3. W2 S1 ಆ್ಯಂಡ್ W3 S1. W1 S3 ಎರಡು ಸೆಲೆಕ್ಟ್ ಟೈ ಆಗಿದೆ. ಎರಡಕ್ಕೂ ಅಲೋಕೇಟ್ ಮಾಡ್ಬೋದು, ಬಟ್ ಯಾವುದು ಮ್ಯಾಕ್ಸಿಮಮ್ ಅಲೋಕೇಟ್ ಮಾಡ್ಬೋದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇದಕ್ಕೆ ಅಲೋಕೇಟ್ ಮಾಡಿದ್ರೆ ಇಲ್ಲಿ ರಿಕ್ವೈರ್ಮೆಂಟ್ಸು 20 ಇದೆ, ಅವೈಲಬಿಲಿಟಿ 15 ಇದೆ. ಹಾಗಾದರೆ ಎಷ್ಟು ಅಲೋಕೇಟ್ ಮಾಡ್ಬೋದು, 15 ನಾವು ಅಲೋಕೇಟ್ ಮಾಡ್ಬೋದು. ಇಲ್ಲಿ ಬಂದರೆ ರಿಕ್ವೈರ್ಮೆಂಟ್ಸು 17 ಇದೆ, ಅವೈಲಬಿಲಿಟಿ 9, ಮ್ಯಾಕ್ಸಿಮಮ್ ನಾವು 9 ಮಾತ್ರ ಅಲೋಕೇಟ್ ಮಾಡ್ಬೋದು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಅಲೋಕೇಶನ್ ಯಾವುದಕ್ಕೆ ಮ್ಯಾಕ್ಸಿಮಮ್ ಅಲೋಕೇಶನ್ ಮಾಡ್ಬೋದು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಇದಕ್ಕೆ ನಾವು ಮ್ಯಾಕ್ಸಿಮಮ್ ಅಲೋಕೇಟ್ ಮಾಡ್ಬೋದು, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ,
ಇಲ್ಲಿಗೆ ಅಲೋಕೇಟ್ ಮಾಡೋದ್ರೆ ಓನ್ಲಿ 9 ಮಾತ್ರ ಅಲೋಕೇಟ್ ಮಾಡೋಕ್ಕಾಗಂಥದ್ದು. ಅದಕ್ಕೋಸ್ಕರ ಇಲ್ಲಿ 15 ನಾವು ಸೆಲೆಕ್ಟ್ ಮಾಡ್ತಾ ಇದು V3ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ 15 ಅಲೋಕೇಟ್ ಮಾಡ್ಬೋದು. 15 ಅಲೋಕೇಟ್ ಮಾಡಿದ್ರೆ 0 ಆಗುತ್ತೆ. ಇಲ್ಲಿ 6 ಬ್ಯಾಲೆನ್ಸ್ ಉಳ್ಕೊಳ್ಳೋದು. ಓಕೆ, ಇದು 0 ಆಗೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂಸ್ ಇರೋದ್ರಿಂದ ಮತ್ತೆ ಪೆನಾಲ್ಟೀಸ್ ನಾವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ 5 - 3 2 ಇಲ್ಲಿ ಬರಲ್ಲ, ಯಾವುದು ಪೆನಾಲ್ಟಿ ಕ್ಯಾನ್ಸಲ್ ಆಗಿರೋದ್ರಿಂದ. 6 - 4 2 4 - 4 0. ಇಲ್ಲಿ ಬಂದರೆ ಕಾಲಮ್ ಬಂದರೆ 5 6 4 ಇದೆ. ಓಕೆ, ಮಿನಿಮಮ್ ವ್ಯಾಲ್ಯೂ 4, ನೆಕ್ಸ್ಟು 5 - 4 1 ಇಲ್ಲಿ ಬರಲ್ಲ. ಇಲ್ಲಿ ಮಿನಿಮಮ್ 3 ಇದೆ, ನೆಕ್ಸ್ಟು 4 ಇದೆ. 4 - 3 1 ಇಲ್ಲಿ ಯಾವುದೇ ಬರಲ್ಲ. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡಿ ಪೆನಾಲ್ಟೀಸ್ ಟೈ ಆಯಿತು. 2 2 ಏನು ಪ್ರೊಸೀಜರ್ಸ್ ಇದೆ ಅದರ ಪ್ರೊಸೀಜರ್ನ ಮಾಡ್ಕೊಡ್ಬೇಕಾಗತ್ತೆ. 2 ಆ್ಯಂಡ್ 2 ಎರಡೂ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಬಂದರೆ ಇಲ್ಲಿ 3ಗೆ ಅಲೋಕೇಟ್ ಮಾಡ್ಬೋದು. ಇಲ್ಲಿ ಬಂದರೆ ಇಲ್ಲಿ 4ಗೆ ಅಲೋಕೇಟ್ ಮಾಡ್ಬೋದು. ಇಲ್ಲಿ 3 ಆ್ಯಂಡ್ ಇಲ್ಲಿ 4ಗೆ ಅಲೋಕೇಟ್ ಮಾಡ್ಬೋದು. ಮಿನಿಮಮ್ ವ್ಯಾಲ್ಯೂ 3 ಇದೆ, ಇಲ್ಲಿ 4 ಇದೆ. ಹಾಗಾದರೆ ಇದು ಎರಡರಲ್ಲೂ ಕಂಪೇರ್ ಮಾಡಿದರೆ ಮಿನಿಮಮ್ ಕಾಸ್ಟು 3 ಇರೋದ್ರಿಂದ ನಾವು ಡೈರೆಕ್ಟಾಗಿ ಅಲೋಕೇಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸಪ್ಲೈ 9 ಇದೆ, ಅವೈಲಬಿಲಿಟಿ 9 ಇದೆ, ರಿಕ್ವೈರ್ಮೆಂಟ್ಸ್ ಡಿಮ್ಯಾಂಡ್ ಬಂದು 17 ಅಂದರೆ 9 ನಾವು ಅಲೋಕೇಟ್ ಮಾಡ್ಬೋದು. 9 0 ಆಗುತ್ತೆ. ಇಲ್ಲಿ 8 ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಇದು 0 ಆಗೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಲಾಸ್ಟು 4 ಇದರಿಂದ ಇದರಿಂದ ಡಿಫ್ರೆನ್ಸ್ ತೊಗೊಳೋದು ಬೇಕಾಗಿಲ್ಲ, ಪೆನಾಲ್ಟೀಸ್ ತೊಗೊಳೋದು ಬೇಕಾಗಿಲ್ಲ. ಪೆನಾಲ್ಟೀಸ್ ಬೇಕು ಅಂದರೆ ತೊಗೋಬೋದು, ಇಲ್ಲಿ ಡೈರೆಕ್ಟ್ ಬೇಕಾದ್ರೆ ಮಾಡ್ಬೋದು. ನೋಡಿ, ಇಲ್ಲಿ ಬಂದು 6 4 4 4. ಓಕೆ, ಇದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಹೇಳಿದರೆ 3 ಲೋಯೆಸ್ಟ್ ವ್ಯಾಲ್ಯೂ ಇದೆ, 4 4 4. ಮತ್ತು ಏನೋ ಇದಿದೆ ಮ್ಯಾಕ್ಸಿಮಮ್ ಅಲೋಕೇಶನ್, ಸೆಲೆಕ್ಟ್ ಮಿನಿಮಮ್ ವೇರಿಯಬಲ್ಸ್ ವಿತ್ ಮ್ಯಾಕ್ಸಿಮಮ್ ಅಲೋಕೇಶನ್. ಇದರಲ್ಲಿ ಯಾವುದಕ್ಕೆ ಈ 4ರಲ್ಲಿ ಯಾವುದಕ್ಕೆ ಮ್ಯಾಕ್ಸಿಮಮ್ ಅಲೋಕೇಟ್ ಮಾಡ್ಬೋದು ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದರೆ ಈ 4 ಬಂದರೆ 12 ಇದೆ, 8 ಇದೆ, ಮ್ಯಾಕ್ಸಿಮಮ್ 8 ಅಲೋಕೇಟ್ ಮಾಡ್ಬೋದು. ಇಲ್ಲಿ ಬಂದರೆ 8 ಇದೆ, 2 ಇದೆ, ಮ್ಯಾಕ್ಸಿಮಮ್ 2 ಅಲೋಕೇಟ್ ಮಾಡ್ಬೋದು. ಇಲ್ಲಿ ಬಂದರೆ 6 ಇದೆ, 2 ಇದೆ, ಮ್ಯಾಕ್ಸಿಮಮ್ 2ನ ಅಲೋಕೇಟ್ ಮಾಡ್ಬೋದು. ಇಲ್ಲಿ 8ನ ಅಲೋಕೇಟ್ ಮಾಡ್ಬೋದಾದ್ರಿಂದ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಲೋಕೇಶನ್ ಇಲ್ಲಿ ಮಾಡ್ಬೋದು, ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. 8 0 ಇಲ್ಲಿ 4 ಬ್ಯಾಲೆನ್ಸ್ ಉಳ್ಕೊಳ್ಳಿ. ಓಕೆ, ಅದು 0 ಆದ್ದರಿಂದ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಇದರಲ್ಲಿ 4 ಮಿನಿಮಮ್ ವ್ಯಾಲ್ಯೂ ಇರೋದ್ರೆ ಡೈರೆಕ್ಟ್ 4ಗೆ ಫಸ್ಟ್ ಅಲೋಕೇಟ್ ಮಾಡ್ತೀವಿ. 4ಗೆ ಅಂದರೆ ಇಲ್ಲಿ 2 ಇದೆ, 6 ಇದೆ, ಮ್ಯಾಕ್ಸಿಮಮ್ 2ನ ಅಲೋಕೇಟ್ ಮಾಡ್ಬೋದು. 2ನ ಅಲೋಕೇಟ್ ಮಾಡ್ತೀವಿ. ಇಲ್ಲಿ 6ಅಲ್ಲಿ 4 ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಕ್ಯಾನ್ಸಲ್ ಆಗುತ್ತೆ, ಇದು 2 ಅಲೋಕೇಟ್ ಆದ್ದರಿಂದ. ನೆಕ್ಸ್ಟ್ ಬಂದರೆ ಇಲ್ಲಿ 6 ಬ್ಯಾಲೆನ್ಸ್ ಉಳಿದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. 4 ಯೂನಿಟ್ಸ್ ನಾವು ಅಲೋಕೇಟ್ ಮಾಡ್ತೀವಿ 6 ರೂಪೀಸಲ್ಲಿ. 4 ಯೂನಿಟ್ಸ್ನ ಅಲೋಕೇಟ್ ಮಾಡ್ತಾ ಇದ್ವಿ. 0 0. ಓಕೆ, ಎಲ್ಲ ಸೆಲ್ಸು ಅಲೋಕೇಟ್ ಆಯಿತು. ಇವಾಗ ನಮಗೆ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಕಂಡುಹಿಡಿಯೋದು ಯಾವ ರೀತಿ ಅಂತ ಗೊತ್ತಿದೆ. ಓಕೆ, ಏನು ಅಲೋಕೇಟ್ ಆಗಿದೆ ಅಲೋಕೇಟ್ ಯೂನಿಟ್ಸಿಂದ ಕಾಸ್ಟ್ನ ಮಲ್ಟಿಪಲ್ ಮಾಡಿ ಎಲ್ಲನೂ ಆ್ಯಡಪ್ ಮಾಡಿ ಎಲ್ಲ ಸೆಲ್ಸ್ನ ಆ್ಯಡಪ್ ಮಾಡಿದರೆ ನಮಗೆ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಸಿಗುತ್ತೆ. ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ಈಕ್ವಲ್ ಟು 25 ಇಂಟು 1 ರೂಪಿ ಪ್ಲಸ್ 9 ಇಂಟು 3 rupees plus 15 into 3 rupees plus 4 into 6 rupees plus 8 into 4 rupees plus 2 into 4 rupees plus 17 into 2 rupees. ಇವನ್ನೆಲ್ಲ ಮಲ್ಟಿಪಲ್ ಮಾಡಿ ಆ್ಯಡಪ್ ಮಾಡಿ ನಮಗೆ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಸಿಗ್ತಾ ಹೋಗುತ್ತೆ. ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಈಸ್ 195. ಓಕೆ, ಅಕಾರ್ಡಿಂಗ್ ಟು Vogel's approximation method, total transportation cost is 195. Okay, thank you.